ನಿಮ್ಮಿಬ್ಬರಲ್ಲಿ ಟ್ಯೂಬ್ಲೈಟು ಯಾರು ಏನಾದ್ರು ಕೇಳಿದ್ರೆ ಬಂದೇ ಬಿಡ್ತಲ್ಲ ನಾನೇ ಟ್ಯೂಬ್ಲೈಟ್ ಆಗ್ಬಿಟ್ಟು ಈ ಪ್ರಶ್ನೆ ಕೇಳ್ಬಿಟ್ಟು ಹಾಂ ಓಕೆ ಹಾಂ ಹೇಳಿ ಶಶಿ. ಅದಂದರೆ ಇವಳು ನಾವು ಹೇಳಿದ್ದು ಅಷ್ಟು ಬೇಗ ಕ್ಯಾಪ್ಚರ್ ಮಾಡ್ಕೊಳಲ್ಲ. ಸೊ ಸ್ವಲ್ಪ ಹೊತ್ತು ಎಷ್ಟೋ ಹೊತ್ತಾದ್ಮೇಲೆ ಓ ಅದು ಹಂಗ ಆ ಥರನಾ ಅನ್ನೋ ಥರ ಬರುತ್ತೆ. ಸೊ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಟ್ಯೂಬ್ಲೈಟ್ ಬೇಗ ಅರ್ಥ ಮಾಡ್ಕೊಳ್ಳಲ್ಲ. ಬೇಗ ಅರ್ಥ ಮಾಡ್ಕೊಳ್ಳಲ್ಲ, ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋದು. ನೀವು ಪ್ರಪೋಸ್ ಮಾಡಿದ್ರಲ್ಲ ಅವಾಗ ಬೇಗ ಅರ್ಥ ಆಯ್ತು ಲೇಟಾಗಿ ಅದು ಸ್ವಲ್ಪ ಅದಕ್ಕೋಸ್ಕರನೇ ಸರ್ 3 ವರ್ಷ ಆಗಿದ್ದು. 3 ವರ್ಷ ಅಂತಿತ್ತ ಟ್ಯೂಬ್ಲೈಟು ಬೇಕಾ ಬೇಡವಾ ಪವಿತ್ರ ಟ್ಯೂಬ್ಲೈಟ್ ಸೇಮ್ ರೀಸನ್ನೇ ಸರ್. ಹೇಳಿರ್ತಾರೆ ಅವ್ರು ಸ್ವಲ್ಪ ಡಿಲೇ ಅಡುಗೆ ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ, ಆಮೇಲೆ ಕರೆಕ್ಟಲ್ಲಿ ಅವ್ರು ಹೇಳಿದ್ದು ಅಂತ ಹಿಂಗೆ ಆಮೇಲೆ ಫ್ಲ್ಯಾಶ್ ಮಾಡ್ಕೊತೀನಿ. ಹೇಳಿದ ಹೌದು ಕರೆಕ್ಟ್ ಅಂತ ಏನೇ ಅಂದರೂ ಅಷ್ಟೇ, ಟಾಪಿಕ್ ಆದರೂ ಏನೇ ಮಾತಾಡಿದ್ರು ಸ್ವಲ್ಪ ಲೇಟೇ ಅದು ಟ್ಯೂಬ್ಲೈಟ್. 2 ದಿನ ಇಲ್ಲ, ಬೆಳಗ್ಗೆ ಹೇಳಿದ್ರೆ ಈವ್ನಿಂಗ್ ಯೋಚನೆ ಮಾಡಿ ಕರೆಕ್ಟ್ ಓಕೆ. ಒಂದು ದಿನ ಬೇಕಾ ಒಂದು ಏನಾದ್ರು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಕೆ? ಸರ್ ಇಲ್ಲ, ಬೇಗ ಅರ್ಥ ಮಾಡ್ಕೋತಾರೆ ಅವರು. ಸಣ್ಣ ಪುಟ್ಟವೆಲ್ಲ ಅವಾಗೇನೆ ರಿಪೀಟ್ ಹೇಳ್ಬಿಡ್ತೀನಿ ಏನಾದ್ರು ಅರ್ಥ ಆಯ್ತು ಅಂದ್ರೆ. ಅವರು ರೋಬೋ ಕ್ಯಾಲ್ಕುಲೇಷನ್, ಇವ್ರು ಬರೀ ಕ್ಯಾಲ್ಕುಲೇಷನ್ ಮಾಡ್ತಾರಲ್ಲ. ಸೊ ರೋಬೋ ಏನ್ ಮಾಡ್ತದೆ, ಅದು ಕೆಲಸ ಕರೆಕ್ಟಾಗಿ ಒಂದ್ಸಲಿ ಮಾಡ್ಬಿಟ್ಟಿರ್ತದೆ. ಸೊ ಇವ್ರು ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾರೆ. ಅದು ಕ್ಯಾಲ್ಕುಲೇಟ್ ಮಾಡಿ ಹೇಳೋ ಅಷ್ಟೊಳಗೆ ಅಷ್ಟು ಟೈಮ್ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ತಿರ್ಕೊಳ್ಳಿ. ನಿಮ್ಮಿಬ್ಬರಲ್ಲಿ ಯಾರು ಮದುವೆಗೆ ಮುಂಚೆ ನಾನು ಎಂತೆಂಥ ಪ್ರಪೋಸಲ್ ನೋಡಿದೆ ಗೊತ್ತಾ, ಎಂತೆಂಥ ಹುಡುಗಿರು ಬಂದಿದ್ರು ಗೊತ್ತಾ, ನೀವು ಪವಿತ್ರ ನನಗೆ ಎಂತೆಂಥ ಹುಡುಗರು ಬಂದಿದ್ರು ಗೊತ್ತಾ ಅಂತ ಇದನ್ನೇ ಹೇಳ್ಕೊಂಡು ಬಿಲ್ಡಪ್ ತೊಗೊಳೋದು ಯಾರು? ಪಂಚನೆ ಆಕ್ಚುಲಿ ಲವ್ ಮಾಡೋ ಟೈಮಲ್ಲಿ ಏನು ಹೇಳ್ತಾ ಇರ್ಲಿಲ್ಲ, ನೀನೇ ಪ್ರಪಂಚ ನೀನೇ ಎಲ್ಲ ಅಂತ ಹಂಗಿದ್ರು. ಮದ್ವೆ ಆದ್ಮೇಲೆ ಸುಮಾರು ಸಲ ಹೇಳ್ಬಿಟ್ಟಿದ್ದಾರೆ, ನನಗೆ ಎಂತೆಂಥ ಆಫರ್ ಬಂದಿತ್ತು, ಎಂತೆಂಥ ಹುಡುಗಿದ್ದು, ನೀನು ಬ್ಲಾಕ್ ಇದೆಯಾ ಹಂಗೆ ಹಿಂಗೆ ಅಂತ ಸುಮಾರು ರೇಗಿಸಿ ಸುಮಾರು ಸಲ ಹೇಳ್ಬಿಟ್ಟಿದ್ದಾರೆ ಅವರು ಹಂಗಂತ. ಹಾಗಾಗಿ ಅವ್ರದ್ದೇ ಚಾಯ್ಸ್. ಎಷ್ಟು ಬಂದಿದ್ವಂತೆ? ಎಲ್ಲ ಲ್ಯಾಪ್ಟಾಪ್ ಸ್ಟೋರ್ ಆಗಿದೆ ಸರ್. ಈಗಲೂ ಲ್ಯಾಪ್ಟಾಪ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ, ಅವಾಗ ನೋಡ್ತಾ ಇರ್ತಾನೆ. ಲ್ಯಾಪ್ಟಾಪ್ ಅವ್ರು ಯಾಕೆ ನೋಡಿದ್ರು? ನಾವಿಬ್ರು ಕಾಲೇಜ್ ಫ್ರೆಂಡ್ಸ್ ಸರ್, ಒಟ್ಟಿಗೆ ಡಿಪ್ಲೊಮಾ ಮಾಡಿದ್ದು. ಸೊ ಹಾಗಾಗಿ ಸ್ವಲ್ಪ ಕೆಲವೊಂದು ವಿಚಾರಗಳು ಗೊತ್ತಿದೆ, ಇಲ್ಲಿ ಹೇಳಕ್ಕಾಗಲ್ಲ. ನೀವು ನೋಡಿದ್ರಾ ಲ್ಯಾಪ್ಟಾಪ್? ತೋರಿಸ್ತಾ ಇರ್ತಾನೆ. ಈಗಲೂ ಇದೆ. ನಾನು ಒಂದ್ಸಲ ಕೇಳಿದೆ, ಡಿಲೀಟ್ ಮಾಡಿದ್ರೆ ಇರ್ಲಿ ಬಿಡು ಮೆಮೊರಿಗೆ ಇರುತ್ತೆ ಇವೆಲ್ಲ. ಹೆಂಗ್ ಗೊತ್ತಾ ಸರ್, ಇಬ್ರು ಜಗಳ ಆಡ್ತಾಗಲ್ಲ, ಅವಾಗ ಲ್ಯಾಪ್ಟಾಪ್ ಓಪನ್ ಮಾಡ್ಬಿಡ್ತಾನೆ, ನೋಡ್ತಾ ಇರ್ತಾನೆ. ಸ್ವಲ್ಪ ಝೂಮ್ ಹಾಕಿ ನೋಡ್ತಾ ಇರ್ತಾನೆ ಅವಾಗ. ಇವಳ ಬದಲು ನಿಂತಿದ್ರೆ ಚೆನ್ನಾಗಿರ್ತಿತ್ತು. ಅದು ಒಂದು ಸುಮ್ಮನೆ ತಮಾಷೆಗೋಸ್ಕರ ನಾವು ಇವ್ರಿಗೆ ಆ ಥರ ರೇಗಿಸ್ತೀವಿ ಹೊರತು ಮನ್ಸಾರೆ ಆ ಥರ ಏನು ಅಂದ್ಕೊಂಡಿರೋದಿಲ್ಲ. ತಮಾಷೆಗೆ ಫೋಟೋ ಇಟ್ಕೊಂಡಿದ್ದಾರೆ. ಎಷ್ಟು ಇಟ್ಕೊಂಡಿದ್ದಾರೆ? ಒಂದು 7-8 ಇರ್ಬೋದು. 7-8 ಇದೆ. ಅದೇ ಯಾರು ತುಂಬ ಚೆನ್ನಾಗಿದ್ದಾರೆ, ಹೆಸರು ಬೇಡ ಹಂಗೆ. ನರ್ಸೇನೋ ಮಾಡ್ತಿದ್ಲು ಹುಡುಗಿ ಅಂತ ಒಂದ್ಸಲ ಹೇಳಿದ್ರು. ಆ ಹುಡುಗಿ ಫೋಟೋ ಚೆನ್ನಾಗಿದೆ. ಆ ಹುಡುಗಿ ಏನಾದ್ರು ನಾನೇ ಎಷ್ಟೋ ಸಲ ಹೇಳಿದೆ, ಹುಡುಗಿ ಚೆನ್ನಾಗಿದ್ದಲ್ಲ ಮದ್ವೆ ಆಗ್ಬೋದಿತ್ತಲ್ವಾ ನೀವು ಅಂತ ಹೇಳಿದೆ. ನಿನ್ ಮುಂದೆ ಅವೆಲ್ಲ ಏನು ಅಂತ ಒಂದ್ಸಲ ಚೆನ್ನಾಗಿದ್ದಾಗ ಹೇಳಿರ್ತಾರೆ, ಜಗಳ ಆದಾಗ ಆ ಹುಡುಗಿನೇ ಆಗ್ಬೋದಾಗಿತ್ತು ನಾನು ಅಂತ ಹಂಗೆ ಹೇಳಿರ್ತಾರೆ.